प्रसन्नवदनं ध्यायेत् सर्वविघ्नोपशान्तये। रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। अंजनानन्दनं वीरं जानकीशोकनाशनं कपीशं यक्षहन्तारं वन्दे लङ्काभयङ्करं। बुद्धिः बलं यशः धैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। अभ्रमं भङ्गरहितं वजडं विमलं सदा आनन्दतीर्थमतुलं भजेतापत्रयापगम्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। मूकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं। गोपप्रखरसङ्काशं गोपालार्चनतत्परं गोदेववन्द्यपादाब्जं गोपालाख्य गुरुं भजे। गुरुपूर्वजगन्नाथदासस्यामित तेजसः तस्य पादाब्जसम्भूताः रजांसि शिरसा। ವೇದಿಕೆಯ ಮೇಲೆ ವಿರಾಜಮಾನರಾಗಿರುವ ಯತಿತ್ರಯರ ದಿವ್ಯ ಶ್ರೀಚರಣಗಳಲ್ಲಿ ಸಾಷ್ಟಾಂಗ ದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರುಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಪಂಡಿತರಿಗೆ ನಮಸ್ಕೃತಿಯನ್ನು ಸಲ್ಲಿಸುತ್ತಾ, ಯಾವತ್ತು ಸಭೆಗೂ ವಂದನೆಯನ್ನು ಸಲ್ಲಿಸುತ್ತಾ, ಗೋಪಾಲದಾಸರ ಜೀವನ ಅಂತ ಅದರಲ್ಲಿದೆ. ಜೀವನ ಅನ್ನೋದಕ್ಕೆ ಸುಲಭತರವಾಗಿ ನಮ್ಮ ವ್ಯಾಖ್ಯಾತರು ಜೀವನ ಚರಿತ್ರೆ ಅಂತ ಒಂದು ಮಾತು ಕೊಟ್ಟರು. ಆದರೆ ಅದೇ ಸಂದರ್ಭದಲ್ಲಿ ಅವರು ಇನ್ನೊಂದು ಮಾತಂದರು, ಅವರ ಜೀವನದಲ್ಲಿ ಅವರ ನಡವಳಿಕೆ ಏನು, ಅದರ ಮೂಲಕ ನಾವು ತಿಳಿದುಕೊಂಡು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕಾದದ್ದು ಏನು ಅನ್ನೋದು ಕೂಡ ಸೂಕ್ಷ್ಮವಾಗಿ ಅವರು ತಿಳಿಸಿದ್ದಾರೆ. ಗೋಪಾಲದಾಸರ ಜೀವನ ಅಂದರೆ ಎರಡು ಮುಖ ಆಗುತ್ತೆ. ಜೀವನ ಅಂದರೆ ಅವರು ಎಲ್ಲಿ ಹುಟ್ಟಿದರು, ಹೇಗೆ ಬೆಳೆದರು, ಏನಾಯಿತು ಅವರ ಜೀವನ, ಎಂದು ವೈಕುಂಠ ಗತರಾದರು ಇತ್ಯಾದಿಗಳನ್ನು ಒಳಗೊಂಡ ಜೀವನ ಅನ್ನೋ ಶೀರ್ಷಿಕೆ ಕೆಳಗೆ ಬರ್ತಕ್ಕಂಥ ವಿಷಯ ಒಂದಾದರೆ, ಅವರ ಜೀವನ, ಅವರು ಬದುಕಿದ ರೀತಿ, ಅವರ ಸಂಕಲ್ಪ, ಅವರು ಏನನ್ನು ಆಚರಣೆ ಮಾಡಿದರು, ತಮ್ಮ ಜೀವನದಿಂದ ಲೋಕಕ್ಕೆ ಏನು ತಿಳಿಸಿದರು ಅನ್ನೋದು ಎರಡನೇ ಮುಖ ಆಗುತ್ತೆ. ಈ ಎರಡರನ್ನು ಕುರಿತು ಒಂದಷ್ಟು ನಿಗದಿತ ಸಮಯದಲ್ಲಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಗೋಪಾಲದಾಸರು ಮುರಾರಿರಾಯ ವೆಂಕಮ್ಮ ಎನ್ನುವ ದಂಪತಿಗಳಿಗೆ ಹುಟ್ಟಿದವರು. ಅವರು ಹುಟ್ಟಿದ ದಿವಸ ಯಾವುದು ಅನ್ನೋದು ಪ್ರತ್ಯೇಕವಾಗಿ ಗೊತ್ತಿಲ್ಲದೆ ಹೋದ್ರೂ ಅವರು ವೈಕುಂಠ ಯಾತ್ರೆ ಮಾಡಿದ್ದು ಯಾವಾಗ ಅನ್ನೋ ವಿಷಯ ತಂದೆ ಗೋಪಾಲ ವಿಠಲ ದಾಸರು ತಿಳಿಸಿದ ರೀತಿಯಿಂದ ಅವರ ಆಯುಷ್ಯು ಎಷ್ಟಿತ್ತು ಅನ್ನೋದನ್ನು ಕೂಡ ಅವರೇ ಆ ಸಂದರ್ಭದಲ್ಲಿ ಹೇಳಿದ್ದಾರೆ. ಆದ ಕಾರಣ ಚಿತ್ರಭಾನುನಾಮ ಸಂವತ್ಸರ ಪುಷ್ಯ ಬಹುಳ ಅಷ್ಟಮಿ ಭಾನುವಾರದಂದು ಅವರು ವೈಕುಂಠ ಯಾತ್ರೆ ಮಾಡಿದರು ಅನ್ನೋ ವಿಷಯ ತಿಳಿಸುತ್ತಾ, 2 ವಯಸ್ಸು ಅವರು ಜೀವಿಸಿದ್ದರು ಅನ್ನೋ ವಿಷಯವನ್ನು ಕೂಡ ರಂಗಪ್ಪದಾಸರು ಹೇಳ್ತಾರಾದ ಕಾರಣ 1762ರಲ್ಲಿ ಆ 40 ತೆಗೆದರೆ 1722 ಅರ್ಥಾತ್ 1721 ಅಥವಾ 21ರ ಕಡೆಯ ಭಾಗ ಅಥವಾ 22ರ ಮೊದಲನೇ ಭಾಗ ಆ ಸಮಯದಲ್ಲಿ ಅವರ ಜನ್ಮ ಆಗಿರಬಹುದು ಅಂತ ಊಹೆ ಮಾಡಬಹುದು. ಇವರಿಗೆ 3
ತಮ್ಮಂದರು ಇದ್ದರು, ದಾಸಪ್ಪ, ಸೀನಪ್ಪ, ರಂಗಪ್ಪ ಅಂತ. ಈ ಮೂವರಿಗೂ ಲೋಕದಲ್ಲಿ ಇದ್ದರೆ ಇಂಥ ಅಣ್ಣಂದಿರಿರಬೇಕು, ರಾಮನಂಥ ಅಣ್ಣ ಇರಬೇಕು, ಲಕ್ಷ್ಮಣ ಭರತ ಶತ್ರುಘ್ನರ ಜೀವನ ಉದ್ಧಾರ ಆಗಲಿಕ್ಕೆ. ಅದರಂತೆ ಭಾಗಣ್ಣನವರಿಂದ ದಾಸಪ್ಪನವರು, ಸೀನಪ್ಪನವರು, ರಂಗಪ್ಪನವರು ಕೂಡ, ಒಬ್ಬರು ವರದ ಗೋಪಾಲ, ಇನ್ನೊಬ್ಬರು ತಂದೆ ಗೋಪಾಲ ಮತ್ತು ಇನ್ನೊಬ್ಬರು ಗುರುಗೋಪಾಲ, ವಿಠ್ಠಲ ದಾಸರು ಎನ್ನುವ ರೀತಿಯಲ್ಲಿ ದಾಸತ್ವವನ್ನು ಪಡೆದುಕೊಂಡು ತಮ್ಮ ಜೀವನದ ಸಾರ್ಥಕ್ಯವನ್ನು ಪಡೆದುಕೊಂಡಿದ್ದಾರೆ. ಅದೇ ಮತ್ತೆ ಆ ಸಮಯ ಇಲ್ಲಿ ಇಟ್ಕೊಂಡಿನಿ ನಾನು. ರೈಟ್, ಎಷ್ಟು? 10:30 ಅಲ್ಲ, 10:00 ಮುಗಿಸಲಿಕ್ಕೆ ಅವಕಾಶನೇ ಇಲ್ಲ. 10:50 ಆಗಿದೆ. 11:30 ಹಾಗಾದರೆ ಪರವಾಗಿಲ್ಲ. ಅಲ್ಲ, ನನಗೆ ಕಾಲವನ್ನು ಹಿಂದಕ್ಕೆ ತಗೊಂಬೋ ಯೋಗ್ಯತೆ ಇಲ್ಲ. 11:25 ರೈಟ್, ಹಂಗಿದ್ರೆ ಪರವಾಗಿಲ್ಲ. ಇನ್ನು 11:15 ಅಂದ್ರೆ ಕೂಡ ಮಾಡ್ಬೋದು. 10:30 ಅಂದರೆ ನನ್ನ ಕೈಲಾಗೋದಿಲ್ಲ. ಜೀವನದಲ್ಲಿ ಕಷ್ಟ ಸುಖಗಳು ಅನ್ನೋವಿರ್ತಾವಲ್ಲ, ಅವು ಕಂಪ್ಯೂಟರ್ ಪ್ರೋಗ್ರಾಮಿನಂತೆ ಮುಂದಾಗೆ ಫಿಕ್ಸ್ಡ್ ಆಗಿಬಿಟ್ಟಿರ್ತವೆ ಅಂತ ಜ್ಞಾನಿಗಳು ಹೇಳ್ತಾರೆ. ನಾವು ಅದು ಬೇಕು ಇದು ಬೇಕು ಅಂತ ಏನಾದರೂ ಬಯಸಬಹುದು, ಆದರೆ ಕೊಡುವ ಕರ್ತ ಬೇರೆ ಇರುತ್ತಿರೆ ಬಿಡು ಬಿಡು ಚಿಂತೆಯನು. ಅದು ಬೇಕು ಇದು ಬೇಕು ಅಂತ ನಾವು ಅಪ್ಲಿಕೇಶನ್ ಭಗವಂತನ ಹತ್ರ ಇಡಬೇಕಾದ ಕೆಲಸ ಇಲ್ಲ. ಇಟ್ಟ ಹಂಗೆ ಇರುವೆನು ಹರಿಯೇ ಎನ್ನ ತ್ವರೆಯೇ. ಇದು ದಾಸರು ತೋರಿಸಿಕೊಟ್ಟಂಥ ಮಾರ್ಗ. 5 ವರ್ಷದಲ್ಲೇ ತಂದೆಯ ದೇಹಾಂತ ಆಯಿತು. ಸಂಪಾದಿಸಿ ಸಾಕಬೇಕಾದಂಥ ತಂದೆ ಹೋದ ಮೇಲೆ ಆ ಕುಟುಂಬಕ್ಕೆ ಎಲ್ಲಿಲ್ಲದ ಬಡತನ ಸಂಪ್ರಾಪ್ತವಾಯಿತು. ಆ ತಾಯಿ ವೆಂಕಮ್ಮ ಅಲ್ಲಿಂದ ಸಂಕಾಪುರಕ್ಕೆ ಬಂದರು, ಗದ್ವಾಲ ತಾಲೂಕಿನಲ್ಲಿರ್ತಕ್ಕಂಥದ್ದು. ಅಲ್ಲಿ ಹನುಮಂತ ದೇವರ ಗುಡಿಯಲ್ಲಿ ಆಶ್ರಯವನ್ನು ಪಡ್ಕೊಂಡ್ರು. ಉದರಗೋಸುಗವಾಗಿ ಮತ್ತೆ ಸದನಗಳು ಬಲು ತಿರುಗುತ್ತಾ ವಿಧಿ ಲಿಖಿತ ತಪ್ಪದು ಎನ್ನುತ್ತ ಕೃಷಿ ಅದರ ವ್ಯಾಪಾರ ನಡೆಸುತ್ತ. ಇದು ರಂಗಪ್ಪದಾಸರ ಮಾತು. ಹೊಟ್ಟೆನೂ ತುಂಬಿಸ್ಕೋಬೇಕಲ್ಲ, ಏನೋ ಒಂದು ಮಾಡಿ. ಯಾಕೆ ಹೊಟ್ಟೆ ತುಂಬಿಸ್ಕೋಬೇಕು? ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗೇ ಜೀವನ ಮಾಡ್ತಕ್ಕಂಥವರು ನಮ್ಮಲ್ಲಿ ಬಹಳಷ್ಟು ಮಂದಿ ಲೋಕದಲ್ಲಿ ಸಿಗುತ್ತಾರೆ. ಆದರೆ ಇಲ್ಲಿ ಹೊಟ್ಟೆ ತುಂಬಿಸ್ಕೋಬೇಕಾದ್ದು ಯಾಕೆ ಅಂದರೆ ದೇಹವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಮಾತ್ರನೇ. ದೇಹ ಯಾಕೆ ರಕ್ಷಣೆ ಮಾಡಬೇಕು ಅಂದರೆ ಶರೀರ ಆದ್ಯಂಖಲು ಧರ್ಮ ಸಾಧನ. ಧರ್ಮವನ್ನು ಸಾಧನೆ ಮಾಡಬೇಕಾದ್ರೆ, ಆ ತಪಸ್ಸು ಮಾಡಬೇಕಾದ್ರೆ, ಭಗವಂತನ ಒಲಿಮೆಗೋಸ್ಕರ ಏನೇನು ಮಾಡಬೇಕೋ ಅದು ಮಾಡಬೇಕಂದ್ರೆ ಶರೀರ ಉಳಿಸ್ಕೊಂಡು ಇರಬೇಕಾದ ಕಾರಣ ಅದಕ್ಕೋಸ್ಕರವಾಗಿ ಪ್ರಾಣ ಉಳಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪದಾರ್ಥವನ್ನು ಇದಕ್ಕೆ ಹಾಕಬೇಕಾಗಿ ಬರುತ್ತೆ. ಆ ತಾಯಿ ಅಲ್ಲಿ ತಿರುಗಿ ಪದಾರ್ಥವನ್ನು ಒಂದಷ್ಟು ತರಬೇಕು, ಮಕ್ಕಳನ್ನು ಸಾಕಬೇಕು. ಇಷ್ಟರಲ್ಲಿ ಅವರವರ ಸಹಾಯದಿಂದ ಉಪನಯನವೂ ಆಯಿತು. ಅಲ್ಲಿಂದ ಉಪನಯನ ಆದ ನಂತರ ಆ ಹನುಮಂತ ದೇವರ ಪೂಜೆ ಮತ್ತು ಆ ಬೇಸಾಯದ ಕೆಲಸ, ಇವುಗಳಲ್ಲಿ ಭಾಗಣ್ಣನವರು ಸಹಾಯ ಮಾಡ್ತಾ ಕಾಲ ಕಳೀತಾ ಇದ್ದರು. ಉಪನಯನ ಆದದ್ದೇ ಅವರ ಜೀವನದಲ್ಲಿ ದೊಡ್ಡ ಒಂದು ಮಾರ್ಪಾಡಿಗೆ ಕಾರಣ ಆಯಿತು. ನಾವು ನೀವು ಲೋಕದಲ್ಲಿ ಇವತ್ತು ನೋಡುವ ರೀತಿಯಲ್ಲಿ ಉಪನಯನ ಅಂದರೆ 3 ಜನಿವಾರ 3 ಎಳೆ ಹಾಕೋದೇ ಉಪನಯನ ಅನ್ನೋ ಪರಿಸ್ಥಿತಿ ಆಗಿಬಿಟ್ಟದೆ. ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀವಿ. ಒಂದು ಮದುವೆಗಿಂತಲೂ ಹೆಚ್ಚಾಗಿ ಖರ್ಚು ಮಾಡೋರನ್ನ ಕೂಡ ಇವತ್ತು ನೋಡ್ತೀವಿ. ಆದರೆ ಆ ಸಂದರ್ಭದಲ್ಲಿ ದೌರ್ಭಾಗ್ಯ ಏನು ಅಂದರೆ, ಭವತಿ ಭಿಕ್ಷಾಂದೇಹಿ ಅಂತ ಗಂಡಸರನ್ನ, ಭವಾನ್ ಭಿಕ್ಷಾಂ ದದಾತು ಅಂತ ಹೆಂಗಸರನ್ನ ಕೇಳುವ ಪರಿಸ್ಥಿತಿಯನ್ನು ಕೂಡ ನೋಡ್ತೀವಿ. ಅಷ್ಟೇ ಅಲ್ಲ, ಆ ಭಿಕ್ಷೆ ಅವತ್ತಿನ ನಾಟಕ ಮಾತ್ರ ಆಗುತ್ತಾ ಇದೆ ಇವತ್ತಿನ ದಿನಗಳಲ್ಲಿ. ಆ ಭಿಕ್ಷೆಯನ್ನು ಕೂಡ ವೇದ ವಿದ್ವಾಂಸನಾಗಿ ಶಾಸ್ತ್ರಾಧ್ಯಯನ ಮಾಡಿಕೊಂಡ ಬ್ರಾಹ್ಮಣ, ಬಡಬ್ರಾಹ್ಮಣ ಬಂದಿದ್ದರೆ ಅವನತ್ರಕ್ಕೆ ಹೋಗಿ ಭಿಕ್ಷೆ ಕೇಳಲ್ಲ. ಧನಿಕರಾದಂಥವರು ಯಾರಾದರೂ ಇದ್ದರೆ, ತಮ್ಮ ಬಳಗದವರಿದ್ದರೆ ಅಂಥವ್ರನ್ನ ಭಿಕ್ಷೆ ಕೇಳತಕ್ಕಂಥ ಒಂದು ಸ್ಥಿತಿ ಕೂಡ ಇವತ್ತು ಲೋಕದಲ್ಲಿ ಬಂದಿದೆ. ಅದು ತಪ್ಪು. 3 ದಿವಸ ಮಾಡಿ ಬಿಟ್ಟು ಬಿಡೋದಲ್ಲ, ಗಾಯತ್ರಿ ಮಂತ್ರದ
ಅನುಸಂಧಾನಪೂರ್ವಕವಾಗಿ ಗೋಪಾಲದಾಸರು ನಮ್ಮ ಸಾರು ಒಂದು ಸಲ ಆ ಗಾಯತ್ರಿ ಮಂತ್ರದ ಅರ್ಥ ಅನುಸಂಧಾನ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ರು. ಅದರಂತೆ ಮಾಡಿದರೆ 108 ಜಪ ಮಾಡಬೇಕಾದ್ರೆ ಗಂಟೆಗಳ ಕಾಲ ಬೇಕಾಗುತ್ತೆ. ಓಂ ಭೂಃ ಭುವಃ ಸುವಃ ತತ್ ಸವಿತುಃ ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ನಃ ಯಃ ಪ್ರಚೋದಯ. ಪ್ರತಿಯೊಂದಕ್ಕೂ ಅರ್ಥ ಏನಿದೆ ಅದನ್ನು ಅನುಸಂಧಾನ ಮಾಡಿಕೊಂಡೇ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು ಅಂತಂದರೆ ಬಹಳಷ್ಟು ಕಾಲ ಹಿಡಿತದೆ. ಆದ ಕಾರಣ ಅಷ್ಟಷ್ಟು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದ ಕಾರಣ ನಮ್ಮವರು ಒಂದು 54 ಮಾಡಿದರೆ ಸಾಕು ಅದರಂತೆ ಅಂತ ಒಂದು ಉಪಾಯವನ್ನು ಹೇಳಿಕೊಟ್ಟಿರ. ಅದೇ ಕರೆಕ್ಟು. ಕಡಿಮೆ ಆದರೂ ಚಿಂತಿಲ್ಲ, ಅದರಂತೆ ಮಾಡೋದೇ ಸರಿ. ಅದರಂತೆ ಗೋಪಾಲದಾಸರು ಮಾಡಿದರು. ಇದರಂತೆ 7 ವರ್ಷ ಕಳೆದಾಗ ಗಾಯತ್ರಿ ಮಾತೆಯ ಅನುಗ್ರಹ, ಗಾಯತ್ರಿ ಮಂತ್ರದ ದೇವತೆಯಾದಂಥ ಆ ಲಕ್ಷ್ಮೀನಾರಾಯಣನ, ಸವಿತ್ರಂತರ್ಗತ ಲಕ್ಷ್ಮೀನಾರಾಯಣನ ಅನುಗ್ರಹವಾಗಿತ್ತು. ಒಂದು ದಿವಸ ಒಂದು ಅಶ್ವತ್ಥ ವೃಕ್ಷದ ಕೆಳಗೆ ಇವರು ಮಲಿಕೊಂಡಿದ್ದರಂತೆ. ಆ ಕೂಸು ಆ ಹುಡುಗ ಮಲಿಕೊಂಡಿದ್ದ. ಒಂದು ಹಾವು ಬಂದು ತಲೆಯ ಮೇಲೆ ಆಡ್ತಾ ಇತ್ತಂತೆ. ಅವರಿವರು ನೋಡಿದ ಜನರಿಗೆ ಆಶ್ಚರ್ಯವಾಯಿತು. ಈತ ಯಾರೋ ಮಹಾನುಭಾವ ಆಗಿರಬೇಕು ಅಂತ ಅಂದ್ಕೊಂಡ್ರು. ಜನರಲ್ಲಿ ನೋಡ್ರಿ ಎಷ್ಟು ಓದಿದ್ದಾರೆ, ಎಷ್ಟು ಆಚರಣೆಯಲ್ಲಿಟ್ಕೊಂಡಿದ್ದಾರೆ, ಎಷ್ಟು ಸಜ್ಜನರಾಗಿದ್ದಾರೆ ಅನ್ನೋದಕ್ಕಿಂತಲೂ ಏನಾದರೂ ಒಂದೆರಡು ಪವಾಡಗಳು ಅಂತಿದ್ದುಬಿಟ್ರೆ ಸಾಕು, ಇರುವುಗಳಂತೆ ಜನ ಸೇರೋದು ಲೋಕದಲ್ಲಿ ಸಹಜ. ಅದರಂತೆ ಕೆಲವರಿಗೆ ಇವರಂದರೆ ಪ್ರೀತಿ ಭಕ್ತಿ ಉಂಟಾಯಿತು. ಅಲ್ಲಿಂದ ಕೆಲ ಕಾಲದ ನಂತರ ಉತ್ತನೂರಿಗೆ ಬಂದರು. ಶ್ರೀನಿವಾಸನ ದೇವಸ್ಥಾನ ಇಲ್ಲಿ ಆಶ್ರಯವಾಯಿತು. ಅಲ್ಲಿ ಗಾಯತ್ರಿಯ ಉಪಾಸನೆ ನಡೀತು. ಗಾಯತ್ರಿ ಸಿದ್ಧಿಯಾಗಿತ್ತು. ದಿವ್ಯವಾದ ದೇಹ ಕಾಂತಿ ಬೆಳೆಯಿತು. ಒಂದು ದಿವಸ ಇವರು ಶ್ರೀನಿವಾಸನ ಗುಡಿಯಲ್ಲಿ ಅನುನಿತ್ಯ ಅವರು ಒಳಗೆ ಕೀರ್ತನೆ ಮಾಡೋದು, ಗಾನ ಮಾಡೋದು, ನಾಟ್ಯ ಮಾಡೋದು ಅಭ್ಯಾಸವಂತೆ. ಇದರಲ್ಲಿಂದ ಕೆಲವು ಮಂದಿ ನಿಮಗೂ ನಿದ್ದೆ ಕೆಡಿಸ್ತಿದ್ದಾರೆ ಇವರು ಅಂತಂದೊಂದು ಒಂದು ದಿವಸ ಬಂದು ಅವರು ಅದರಂತೆ ಹಾಡಾಡಬೇಕಾದ್ರೆ ಹೊರಲಿಂದ ಬಾಗಿಲು ಮುಚ್ಚಿಬಿಟ್ರಂತೆ. ಆಗ ಭಗವಂತ ಸಾಕ್ಷಾತ್ತು ಕೃಷ್ಣ ಅವರ ಜೊತೆಯಲ್ಲಿ ನಾಟ್ಯವಾಡುತ್ತಾ ವೇಣುನಾದವನ್ನು ನುಡಿಸಿದ್ದು ಅಕ್ಕಪಕ್ಕದ ಮನೆಯವರಿಗೆ ಕೇಳಿ ಬಂತಂತೆ. ಮೇವುಗಳ ಮರೆತವು ಗೋವುಗಳೆಲ್ಲ, ಕೃಷ್ಣನ ಕೊಳಲ ಧ್ವನಿ ಜಗವೆಲ್ಲ. ಕೃಷ್ಣನ ಕೊಳಲ ಧ್ವನಿ ಕೇಳಿದಾಗ ಆ ಆಕಳು ಮೇವು ತಿನ್ನಬೇಕು ಅಂತ ಅದನ್ನು ಕಚ್ಚಿ ಮೇಲಕ್ಕೆ ಎಳೆದದ್ದು ಅರ್ಧ ಬಾಯಲ್ಲಿದೆ, ಅರ್ಧ ಒಳಗಿದೆ. ಆ ಧ್ವನಿ ಕೇಳ್ತಾ ಮೈ ಮರೆತು ಆ ಮೇವನ್ನು ನುಂಗೋದು ಕೂಡ ಆಕಳ ಮರ್ತಿತ್ತಂತೆ. ಅಂಥ ಕೊಳಲ ಧ್ವನಿಯ ಮಹತ್ತದು. ಅವರಿಗೆ ಇವರು ಕೇಳಿದವರಿಗೆಲ್ಲ ಆನಂದ ಉಂಟಾಯಿತು. ಮತ್ತಷ್ಟು ಜನ ಈ ಭಾಗಣ್ಣ ಅಂದರೆ ಒಂದು ಸದಭಿಪ್ರಾಯ ಉಳ್ಳವಂಥವರಾದರು. ಕಿಮಲಭ್ಯಂ ಪ್ರಸನ್ನೇ ಭಗವತಿ ಶ್ರೇಣಿಕೇತನೆ ಅಂದಂತೆ ಭಾಗಣ್ಣನವರಿಗೆ ಇನ್ನು ಮನೆ, ಒಂದಷ್ಟು ಭೂಮಿ, ಕಾಳು ಕಡಿ, ಒಂದಷ್ಟು ದುಡ್ಡು ಇವೆಲ್ಲ ಬರೋದು ಪ್ರಾರಂಭವಾಯಿತು. ಅದರ ಜೊತೆಗೆ ಭವಿಷ್ಯದರ್ಶಿತ್ವ ಅನ್ನೋದರಿಗೆ ಕೂಡ ಒಂದು ಶಕ್ತಿ ಇವರಿಗೆ ಉಂಟಾಯಿತು. ಅವರಿವರಿಗೆ ಬಂದು ಆಶ್ರಯಿಸಿದವರಿಗೆ ಜ್ಯೋತಿಷ್ಯವನ್ನು ಹೇಳುವುದು ಕೂಡ ನಡೆಯಿತು. ಈ ತಮ್ಮಂದಿರನ್ನ ಆ ಗದ್ವಾಲ ಸಂಸ್ಥಾನದಲ್ಲಿ ಹೋಗಿ ಅವರು ಸೇರಿಕೊಂಡಿದ್ದರು. ಆದರೆ ಅವರ ಅದೃಷ್ಟ ಚೆನ್ನಾಗಿತ್ತು, ಆ ತಮ್ಮಂದಿರ ಭವಿಷ್ಯ ಚೆನ್ನಾಗಿತ್ತು. ಆದ ಕಾರಣ ಅಲ್ಲಿ ಏನೋ ಅಪವಾದೊಂದು ಬಂತು. ಇವರು ಹಣ ಒಂದಷ್ಟು ತಿಂದಿದ್ದಾರೆ ಅನ್ನೋ ಅಪವಾದ ಬಂತು. ಅಲ್ಲಿಂದ ಹೊರಗೆ ಬಂದು ಅಣ್ಣನನ್ನೇ ಆಶ್ರಯಿಸಿದರು. ಅದರ ಪುಣ್ಯದ ಕಾರಣದಿಂದಾಗಿ ಅವರು ಮುಂದೆ ಹರಿದಾಸವರೇಣ್ಯರು ಆಗಿ ತಮ್ಮ ಜೀವನವನ್ನು ನಡೆಸಿದರು. ಆದರೆ ಅಂಥ ಸಂದರ್ಭದಲ್ಲಿ ಇವರು ವೆಂಕಟಕೃಷ್ಣ ಎನ್ನುವ ಹೆಸರಿನಲ್ಲಿ ಪದ ಪದ್ಯ ಸುಳಾದಿಗಳನ್ನು ರಚನೆ ಮಾಡ್ತಾ ಇದ್ದರಂತೆ. ಹಿಂದಿನ ಆ ದಾಸರಾಗೋದಕ್ಕೂ ಮುಂಚಿನ ಕಾಲದಲ್ಲೇ ವೆಂಕಟಕೃಷ್ಣ ಎಂಬ ಅಂಕಿತಂತ ಬರ್ತಾ ಇದ್ದರು. ಭಕ್ತಿ
ಜ್ಞಾನ, ವೈರಾಗ್ಯ ಇವು ದಿನದಿನಕ್ಕೂ ಇವರಲ್ಲಿ ಹೆಚ್ಚುತ್ತಾ ಬಂದವು. ಜೊತೆಗೆ ಸಮಾಜದಲ್ಲಿ ಗೌರವ ಬೆಳೀತಾ ಬಂತು. ಅದೇ ಸಂದರ್ಭದಲ್ಲೇ ಇವರು ಅಲ್ಲಿ ಯಾತ್ರೆಗೆ ಹೋದಾಗ ಒಮ್ಮೆ ಆದವಾನಿಗೆ ಬಂದಾಗ ಪಂಗನಾಮದ ತಿಮ್ಮಣ್ಣದಾಸರ ಆತಿಥ್ಯವು ಸಿಕ್ಕಿತು. ಅದೇ ಸಮಯದಲ್ಲೇ ವಿಜಯದಾಸರ ಆಗಮನವು ಆಯಿತು. ವಿಜಯದಾಸರ ಆಗಮನ, ವಿಜಯದಾಸರ ಮತ್ತು ಗೋಪಾಲದಾಸರ ಮಿಲನ ಏನಿದೆ, ಇಡೀ ಹರಿದಾಸ ಸಾಹಿತ್ಯಕ್ಕೇನೆ ಒಂದು ಉಜ್ವಲವಾದ ಭವಿಷ್ಯತ್ ಕಾಂತಿಯನ್ನು ನೀಡಿದ್ದಾಯಿತು. ಇಲ್ಲಿ ಒಂದು ವಿಷಯವನ್ನು ಕುರಿತು ಆಲೋಚನೆ ಮಾಡಬೇಕು. ಬೆಳಗ್ಗೆ ನಮ್ಮ ಸಾರ್ ಒಂದು ಮಾತು ಹೇಳಿದರು, ಪುರಂದರದಾಸರ ಕೀರ್ತನೆಗಳನ್ನು ಹೆಚ್ಚು ಬಿಡಿಸಿ ವ್ಯಾಖ್ಯಾನ ಮಾಡಬೇಕಾದ ಕೆಲಸ ಇಲ್ಲ, ಸಾಧಾರಣ ವ್ಯಕ್ತಿಗಳಿಗೂ ಕೂಡ ಸುಲಭವಾಗಿ ಅರ್ಥವಾಗುವಂತೆ ಇರುತ್ತೆ ಅಂತ ಹೇಳಿದರು. ಅದನ್ನೇ ಹೆಕ್ಕಿ ಒಳಗೆ ತೆಗೆದು ಆಧ್ಯಾತ್ಮಿಕ ಪ್ರಮೇಯಗಳನ್ನು ತೆಗಿತಕ್ಕಂಥ ಜ್ಞಾನಿಗಳಿಗೆ ದೊಡ್ಡ ಅರ್ಥಗಳು ಸ್ಮರಿಸಬಹುದು. ಆದರೆ ಇವು ನಮಗೆ ಏನೂ ಅರ್ಥ ಆಗ್ತಾ ಇಲ್ಲ ಅನ್ನೋ ಭಾವ ಪುರಂದರದಾಸರ ಸಾಹಿತ್ಯದಲ್ಲಿ ಇರೋದಿಲ್ಲ. ಸಜ್ಜ ಮಜ್ಜ ಕರಾಜ್ಯ ವಿಜ್ಜ ವಸುಧಾಜ್ಜಾಲಾಂಶ ಮಜ್ಜಾಕಿರೇ ಗಿಜ್ಜೆ ಕಿಟಕಿಟ ಧರೆ ಕಣಕಣ ಖರ್ಜೂರ ವಿಜ್ಜಭ್ರಮ ಲುಡ್ರುಬಂ ಲುಡ್ರುಬಂ ಲುಡ್ರು. ಏನಿದು? ಕೂಸುಗಳು ಬೆಚ್ಚತ್ತುಕೊಂಡು ಹತ್ತು ಆಮೇಲೆ ಜ್ವರ ಬಂದು ಬೀಳೋ ಹೊತ್ತಿದು ಇಂಥ ಸಾಹಿತ್ಯವನ್ನು ಕೇಳಿದರೆ. ಆದರೆ ಈಸಬೇಕು, ಇದ್ದು ಜಯಿಸಬೇಕು ಅಂದರೆ ಎಂಥ ಸಾಧಾರಣ ವ್ಯಕ್ತಿಗೂ ಅರ್ಥವಾಗುತ್ತದೆ. ಅದು ಪುರಂದರದಾಸರ ಸಾಹಿತ್ಯ. ಇಂಥ ಸಾಹಿತ್ಯ ಆನಂತರ ಕಾಲದಲ್ಲಿ ಸುಮಾರು 200 ವರ್ಷದ ಕಾಲ ನಡೆಯುವಷ್ಟರಲ್ಲಿ ವಿಜಯದಾಸರ ಸಾಹಿತ್ಯ, ಅವರ ಮುಂಡಿಗೆಗಳು, ಗೋಪಾಲದಾಸರ ಮುಂಡಿಗೆಗಳು ಮುಂಡಿಗೆ ಮಂಡೆಗೆ ಬಿಸಿ ತರ್ತಕ್ಕಂಥದ್ದು ಇವತ್ತು ಯತಿವರೆಣ್ಯ ನಮ್ಮ ಭಂಡಾರಕೆರೆ ಶ್ರೀಗಳಂಥವ್ರನ್ನ ಅಂಥವರೇ ನಮ್ಮ ಪಲಿಮಾರು ಶ್ರೀಗಳಂಥವರೇ ಅದನ್ನು ತುಡುಕಲಕ್ಕೆ ಹೋಗಬೇಕು. ಯಾಕಂದರೆ ಅವರು ಒಂದೊಂದು ಅಕ್ಷರವನ್ನು ಸೀಳಿ ಏನಿದೆ ಅಂತ ಗಡ್ಡಿಗೆ ಬಯಲಿಗೆ ತರ್ತಕ್ಕಂಥ ಪ್ರತಿಭಾಶಾಲಿಗಳಾದ ಕಾರಣ ಮಹಾನುಭಾವರು ಅಂಥವ್ರು ಹೇಳಬೇಕಾದ ಸ್ಥಿತಿ ಸಾಹಿತ್ಯಕ್ಕೆ ಹೇಗೆ ಬಂತು ಅನ್ನೋ ಒಂದು ವಿಷಯವನ್ನು ಆಲೋಚನೆ ಮಾಡಿದಾಗ, ಆದರೆ ಈ ಮಾತು ಆಡೋ ಮುಂಚೆ ಇನ್ನೊಂದು ಮಾತು ಹೇಳ್ಕೋಬೇಕು. ಏನದು? 4,75,000 75,000ನೋ 25,000ನೋ ಏನೋ ಇದೆ, ಅಷ್ಟು ಸಾಹಿತ್ಯ ಪುರಂದರದಾಸರು ರಚನೆ ಮಾಡಿದರು ಅಂದಾಗ ಕೇವಲ 800 ಮಾತ್ರ ಅವರ ಪದಪದ್ಯ ಸುಳಾದಿಗಳು ಸಿಗುತ್ತಾ ಇವೆ. ಅಂದರೆ ಮಿಕ್ಕಿದ್ದಲ್ಲ ಒಂದು ವೇಳೆ ಸಿಕ್ಕಿ ಇದ್ದರೆ ವಿಜಯದಾಸರ ಸಾಹಿತ್ಯಕ್ಕೆ ಸರಿಪೋಲುವ ಸಾಹಿತ್ಯದಂಥವು ಬಹುಶಃ ಪುರಂದರದಾಸರಲ್ಲಿ ಕೂಡ ಸಿಗುತ್ತಿತ್ತೇನೋ ಅಂತ ಮಾತ್ರ ಒಂದು ಮಾತು ಅಂದು ನಾವು ಮುಂದಕ್ಕೆ ಹೋಗಬೇಕಾಗಿ ಬರ್ತದೆ. ಇಂಥ ಸಮಯದಲ್ಲಿ ವಿಜಯದಾಸರು ಅಂಥ ಅಯಃಪಿಂಡದಂಥ ಸಾಹಿತ್ಯವನ್ನು ಏಕೆ ಸೃಷ್ಟಿ ಮಾಡಬೇಕಾಗಿ ಬಂತು ಅನ್ನೋ ಮಾತನ್ನು ಒಂದೇ ಮಾತಿನಲ್ಲಿ ಹೇಳ್ಕೊಂಡು ಮುಂದಕ್ಕೆ ಹೋಗಬೇಕಾಗಿ ಬರ್ತದೆ. ಮಹಾಪಂಡಿತರೆನಿಸಿಕೊಂಡ ಶ್ರೀನಿವಾಸಾಚಾರ್ಯರಂತೋರು ಕೂಸಿ ಮಗ ದಾಸ ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡ್ತಿದ್ದು. ಆವತ್ತ್ಯಾಕ್ರಿ ಇವತ್ತು ಕೂಡ ನಾನು ನನ್ನ PhDಗೋಸ್ಕರವಾಗಿ ಕನಕದಾಸರ ನಳಚರಿತ್ರೆ ಮತ್ತು ಶ್ರೀನಾಥನ ಶಾಕುಂತಲ ಕಾವ್ಯವನ್ನು ಗ್ರಹಿಸಬೇಕು ಅಂತ ಅಂದ್ಕೊಂಡೆ. ನಾನು ನಮ್ಮ PhD గైడ్ గురువులు ఆవిడ తంగిరాల వెంకట సుబ్బరాయరు అంత ಅವ್ರಿಗೆ సార్ దీన్ని తీసుకుందాం అనుకుంటున్నాను అంతే. ఏమిటయా టింగ్ టింగ్ దాసులు వారిని పట్టుకొని మీరు ಅವರು ಅಂದು ಮಾತಿದ್ದು టింగ్ టింగ్ దాసులు ఆయన ಸಾಹಿತ್ಯಗಳು ఏముంటుంది ಅಂದ ವ್ಯಕ್ತಿಗಳೇ ಇತ್ತೀಚೆಗೆ ನಾನು ಬೆಂಗಳೂರಿಗೆ ಹೋದಾಗ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಾನು ಹರಿದಾಸರ ಸಾಹಿತ್ಯವನ್ನು ಕುರಿತು ಅಲ್ಲಿ ಹೇಳಿದಾಗ ಅಯ್ಯ దీంట్లోనూ కొంత సరుకు ఉందయ్య ಅಂದರು. ಇದರಲ್ಲಿ ಒಂದಷ್ಟು ಸರಕು ಇದೆ ಅಂತ ಅವರು ಒಪ್ಪಿಕೊಂಡ್ರು. ಇದರಂತೆ ದಾಸರ ಬಗ್ಗೆ ಒಂದು ಹೀನವಾದಂಥ ದೃಷ್ಟಿ, ಸಂಸ್ಕೃತದ ಬಗ್ಗೆ ಅಮೇಯವಾದಂಥ ಒಂದು ಗೌರವ ಈ ಸ್ಥಾಯಿ ಬಂದಾಗ ರೊಚ್ಚಿಗೆದ್ದಂಥ, ಇದರ ಬೆಲೆಯನ್ನು ತಿಳಿಸಬೇಕು ಅನ್ಕೊಂಡಂತಹ ದಾಸ ಸಾಹಿತ್ಯ ಕಡಿಮೆಯೇನು ಅಲ್ಲ ಎನ್ನುವುದನ್ನು ರುಜುವು ಮಾಡಲೇ ಬೇಕೆನ್ನುವ ರೀತಿಯಲ್ಲಿ ವಿಜಯದಾಸರು ಅದ್ಭುತವಾದಂಥ ಸಾಹಿತ್ಯವನ್ನು ಇಡೀ
ವೇದದ ಮತ್ತು ಉಪನಿಷತ್ತಿನ ಸಾರವನ್ನು ತಂದು ಇಟ್ಟರು ಸಾಹಿತ್ಯದಲ್ಲಿ. ಅಂಥ ವಿಜಯದಾಸರ ಸಮಾಗಮವಾಯಿತು. ಅಂಥ ವಿಜಯದಾಸರ ಒಂದು ಸಮಾಗಮ ಆಯಿತು ಅಂದರೆ ಗೋಪಾಲದಾಸರ ಉಜ್ವಲವಾದಂಥ ಭವಿಷ್ಯತ್ತು ಆರಂಭವಾದಂತೆ. ಅಲ್ಲಿಂದ ವಿಜಯದಾಸರ ಸಮಾಗಮ ಆಯಿತು. ವಿಜಯದಾಸರು ಗೋಪಾಲದಾಸರನ್ನು ಅನುಗ್ರಹ ಮಾಡಿದರು. ಗೋಪಾಲ ವಿಠಲ ಅನ್ನೋ ಅಂಕಿತನು ಸಿಕ್ಕಿತು. ಆ ಸಂದರ್ಭದಲ್ಲಿ ಗೋಪಾಲ ವಿಠಲ ನಿನ್ನ ಪೂಜೆ ಮಾಡುವೆನು, ಕಾಪಾಡು ಈ ಮಾತನು. ಓ ಗೋಪಾಲ ವಿಠಲ ಅಪಾರ ಜನುಮದಲ್ಲಿ ಇವನ ಮ್ಯಾಲೆ ನೀ ಪ್ರೀತಿಯನು ಮಾಡ್ದೆ ನಿಜ ದಾಸರೊಲಿದು ಅಂಕಿತವ ನಾನಿತ್ತೆ ನಿನ್ನ ಪ್ರೇರಣೆಯಿಂದ. ಸ್ವಾಮಿ, ನಿನ್ನ ಪ್ರೇರಣೆಯಿಂದ ಇವನಿಗೆ ಗೋಪಾಲ ವಿಠಲ ಅಂತ ಒಂದು ಅಂಕಿತವನ್ನು ಕೊಟ್ಟಿದ್ದೇನೆ. ಕಿಂಕರಗೆ ಲೌಕಿಕದ ಡೊಂಕು ನಡತೆಯ ಬಿಡಿಸಿ. ಇನ್ನು ಸ್ವಲ್ಪ ಆ ಜ್ಯೋತಿಷ್ಯ ಇತ್ಯಾದಿಗಳು ಹೇಳೋ ಒಂದು ಇತ್ತಲ್ಲ ಲೌಕಿಕ, ಬಿಡಿಸಿ ಮಂಕು ಜನುಮದಲ್ಲಿದ್ದ ಪಂಕವಾರವ ತೊಲಗಿಸಿ ಸಂಖ್ಯೆ ಪುಟ್ಟದಂತೆ ಕಾವ್ಯಗಳ ಬೇಡಿದರು ಸಂಕಟಗಳಟ್ಟಿ ದಾರಿಗೆ ವೆಂಕಟ ಕೃಷ್ಣನು ನೀನೇ ವಿಜಯ ವಿಠಲ ಎಂದು ಅಂಕುರವು ಫಲೈಸಿ ಫಲಪ್ರಾಪ್ತಿಯಾಗಲೋ. ಈ ವೆಂಕಟ ಕೃಷ್ಣ ಏನಿದ್ದಾನೆ, ಗೋಪಾಲ ವಿಠಲ ನಿನ್ನ ಅನುಗ್ರಹದಿಂದ ಈ ಅಂಕುರ ಪಲ್ಲವಿಸಿ ಫಲಪ್ರಾಪ್ತಿಯ ತನಕ ಹೋಗಲಿ ಅಂತ ಪ್ರಾರ್ಥನೆ ಮಾಡಿದರು ಭಗವಂತನನ್ನ ವಿಜಯದಾಸರು. ಅವರ ಅನುಗ್ರಹದಿಂದ ಅನೇಕ ಸಾಹಿತ್ಯ ಸೃಷ್ಟಿ ಮಾಡಿದ್ದಾರೆ. ಆ ನಂತರದಲ್ಲಿ ಇನ್ನೊಂದು ವಿಶೇಷ ನಡೆದು ಗೋಪಾಲ ದಾಸರ ಜೀವನದಲ್ಲಿ ಹೇಳ್ಕೋಬೇಕಾದಂಥ ಮುಖ್ಯವಾದ ಘಟ್ಟ ಅದು ಜಗನ್ನಾಥ ದಾಸರ ಕಥೆ. ಶ್ರೀನಿವಾಸ ದಾಸರನ್ನು ಕುರಿತು ಇಷ್ಟಕ್ಕೆ ಮುಂಚೆ ಹೇಳ್ಕೊಂಡಿವಿ. ಸರಿ, ಅವರ ಜೀವನದಲ್ಲಿ ಒಂದಷ್ಟು ಕಷ್ಟ ಇಷ್ಟಕ್ಕೆ ಮುಂಚೆ ಒಂದು ಮಾತು ಹೇಳಿದೆ ನಾನು. ಯಾರ ಜೀವನದಲ್ಲಾದರೂ ಬರುವ ಸುಖ ದುಃಖಾದಿಗಳು ಮುಂದೆ ನಿರ್ಣಯವಾಗಿರುತ್ತವೆ, ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಜ್ಜನರಾದಂಥವರು ಸುಜೀವಿಗಳಾದಂಥವರ ಜೀವನದಲ್ಲಿ ಬರುವ ಕಷ್ಟ ಇದೆಯಲ್ಲ, ಅದನ್ನು ಅನುಭವಿಸುವ ಶಕ್ತಿಯನ್ನು ಭಗವಂತ ಕೊಟ್ಟು ಹಾಗೆ ಬಂದು ಹೀಗೆ ಓದಂತೆ ಮಾಡ್ತಾನಂತೆ ಭಗವಂತ. ಆ ಅನುಗ್ರಹವನ್ನು ತೋರ್ತಾನಂತೆ. ಇವರು ಒಂದು ರೀತಿ ಬಂಧು ವರ್ಗದಲ್ಲೇ ಸೇರಿದ್ದರಂತೆ. ಅವರು ಯಾರು? ಶ್ರೀನಿವಾಸ ಆಚಾರ್ಯರು. ಒಮ್ಮೆ ಇವರೂರಿಗೆ ಬಂದರು ವಿಜಯದಾಸರು. ದಾಸರು ಎಲ್ಲರಿಗೂ ಅವ್ರದ್ದೊಂದು ವೈಭೋಗ. ಬಿಳಿಯ ಬಟ್ಟೆಯ ಸನ್ಯಾಸಿಗಳು, ಮಠಾಧಿಪತಿಗಳು ಅನ್ನೋ ರೀತಿಯಲ್ಲಿ ಕೀರ್ತಿ ಹೊಂದಿದ್ದರು. ಸರಿ, ಅವರು ಎಲ್ಲರನ್ನೂ ಊಟಕ್ಕೆ ಭಗವಂತನ ಪ್ರಸಾದಕ್ಕೆ ಬರಬೇಕು ಅಂತ ಎಲ್ಲರಿಗೂ ಹೇಳಿ ಕಳಿಸಿದಂತೆ ಶ್ರೀನಿವಾಸಾಚಾರ್ಯರಿಗೂ ಹೇಳಿ ಕಳಿಸಿದ್ರು. ಆದರೆ ಅವರು ದುರದೃಷ್ಟ ಹೋಗಲಿಲ್ಲ. ಆದರೆ ಒಂದು ಮಾತಾಡಿದ್ರಂತೆ. ಅವ್ರು ಯಾರು ತಥಾಸ್ತು ದೇವತೆಗಳು ಅಂತ ಇರ್ತಾರಂತೆ. ಆದ ಕಾರಣ ಕೆಟ್ಟದ್ದು ನೀವು ನುಡಿಯಬಾರದು ಅಂತ ಹೇಳ್ತಿರ್ತಾರೆ ದೊಡ್ಡವರು. ಇಲ್ಲ, ಉದರಶೂಲ ನಿಮಿತ್ತವಾಗಿ ಅವರು ಊಟಕ್ಕೆ ಬರ್ತಾ ಇಲ್ಲ ಅಂತ ಹೇಳೋಗು ಅಂದರು. ಬಂದು ಶಿಷ್ಯ ಅದೇ ಮಾತು ಹೇಳಿ, ಹಂಗೆ ನಾವೇನಂತೀವಿ, ಯಾರಾದರೂ ಆ ಲೋಕದಲ್ಲಿ ಆಡೋ ಮಾತು ಇಷ್ಟೇ, ಹಂಗೆ ಆಗಲೋಳಪ್ಪ ಅಂತೀವಿ, ತಥಾಸ್ತು ಅಂತೀವಿ. ಅವರಿಗೆ ಶುರುವಾಯಿತು, ಉದರಶೂಲೆ ಶುರುವಾಯಿತು. ಅದು ಬಗೆಯಿರಲಿಲ್ಲ. ಈ ವಿಷಯ ನಿಮಗೆ
ಪೂರ್ವದಲ್ಲೇ ಗೊತ್ತಿದ್ದದ ವಿಷಯವಾದ ಕಾರಣ ಅದನ್ನು ವಿವರಿಸಲಿಕ್ಕೆ ಹೋಗೋದಿಲ್ಲ. ಅದರ ಕಡೆಗೆ ಅಲ್ಲಿ ತಿರುಗಿ ಇಲ್ಲಿ ತಿರುಗಿ ಎಲ್ಲೆಲ್ಲೋ ಪ್ರಾರ್ಥನೆಗಳನ್ನು ನಡೆಸಿ ಕಡೆಗೆ ರಾಯರ ಹತ್ತಿರಕ್ಕೆ ಬಂದು ಅವರಿಗೆ ಸೂಚನೆ ಆಯಿತು, ಎಲ್ಲಿ ಎಲ್ಲಿ ಅಪಮಾನ ನಡೆದಿರ್ತದೋ ಅಲ್ಲೇ ಉಪಕಾರ ಆಗಬೇಕಾಗಿರ್ತದೆ, ಎಲ್ಲಿ ನಾವು ಕಳ್ಕೊಂಡಿರ್ತೀವೋ ಅಲ್ಲೇ ಹುಡುಕೋಬೇಕಾಗಿ ಬರುತ್ತೆ. ಆದ ಕಾರಣ ನೀವು ವಿಜಯದಾಸರಲ್ಲಿಗೆ ಹೋಗ್ರಿ ಅಂತ ಸೂಚನೆ ಆಯಿತು. ಅಲ್ಲಿಂದ ಸೀದಾ ವಿಜಯದಾಸರ ಹತ್ರಕ್ಕೆ ಬಂದರು, ಶರಣಾಗತರಾದರು. ಆದರೆ ವಿಜಯದಾಸರು ಏನು ಮಾಡಿದರು, ಯಾರು ಉದ್ಧಾರ ಮಾಡಬೇಕನ್ನೋದು ಪ್ರೀ ಪ್ಲ್ಯಾಂಡು ಪ್ರೋಗ್ರಾಮು ಇದ್ದೇ ಇದೆಯಲ್ಲ ಭಗವಂತ. ಅದಕ್ಕೆ ವಿಜಯದಾಸರು ತಮ್ಮ ಮಾತಿನಲ್ಲೇ ಹೇಳಿದರು, ಏನು ಆಪಾರ ಜನುಮದ ಏನದು ಅಂಕಿತವ ನಾನಿತ್ತೆ ನಿನ್ನ ಪ್ರೇರಣೆಯಿಂದ. ಇವರಿಗೆ ಮತ್ತೆ ಅಂಕಿತ ಹೇಗೆ ಸಿಗುತ್ತೆ ಅಂದರೆ ಭಗವಂತನ ಪ್ರೇರಣೆಯಿಂದ ಸಿಗುತ್ತೆ ಅನ್ನೋ ಮಾತು ವಿಜಯದಾಸರ ಮಾತಿನಲ್ಲಿ ರುಜುವಾಗ್ತದೆ. ಅದರಂತೆ ಗೋಪಾಲದಾಸ ಶ್ರೀನಿವಾಸ ಆಚಾರ್ಯರಿಗೆ ಅಂಕಿತ ಯಾರಿಂದ ಬರಬೇಕು ಅನ್ನೋದು ಒಂದಿರ್ತದೆ, ಯಾರಿಂದ ಈ ನೋವು ಪರಿಹಾರ ಆಗಬೇಕು ಅನ್ನೋದು ಇರುತ್ತಲ್ಲ, ಅದು ಗೋಪಾಲದಾಸರಿಂದ ಆಗಬೇಕಾಗಿದೆ. ಆದ ಕಾರಣ ತಿರುಮಲೆಗೆ ಹೊರಟಾಗ ಅಲ್ಲಿ ಗೋಪಾಲದಾಸರ ಭೇಟಿಯಾಯಿತು. ಗುರುಗಳ ಆಜ್ಞೆಯನ್ನು ಮನಗಂಡಂಥ ಗೋಪಾಲದಾಸರು ಧನ್ವಂತರಿಯನ್ನು ಕುರಿತು ಒಂದು ಕೀರ್ತನೆ ಹೇಳಿ ಅದರ ಮೂಲಕ ಅವರ ಉದರ ಶೂಲೆಯನ್ನು ಬಗೆಹರಿಸ್ತಾರೆ. ಎನ್ನ ಬಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ ಸಣ್ಣವ ನೀವ ಕೇವಲ ಬನ್ನ ಬಡಿಸುವ ರೋಗವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದೋ ಸ್ವಾಮಿಯನ್ನ ಬಿನ್ನಪ ಕೇಳಿ. ಆರೋಗ್ಯ ಆಯುಷ್ಯ ಐಶ್ವರ್ಯವೆಂಬ ಈ ಮೂರು ವಿಧ ವಸ್ತುಗಳು ನಾರಾಯಣನ ಭಜಕ ರಾಧವರ ಸಾಧನಕ್ಕೆ ಪೂರಣವಾಗಿಪ್ಪವೋ. ಘೋರ ವ್ಯಭಿಚಾರ ಪರನಿಲ್ದೆ ಪರವಿತ್ತಾಪಹಾರ ಮಾಡಿದ ದೋಷದಿ ದಾರಿದ್ರ್ಯರಾಗುವರು ಮೂರು ವಿಧದಿಂದಲಿ ಕಾರಣನು ನೀನೆ ದುಷ್ಕರ್ಮ ಪರಿಹರಿಸೋ ಎನ್ನ ಬಿನ್ನಪ ಕೇಳಿ. ಕಡೆಗೆ ಒಂದು ಮಾತು ಆಡ್ತಾರೆ, ಆಧಿವ್ಯಾಧಿಗಳು ಉನ್ಮಾದ ವಿಭ್ರಮ ನಾನಾ ಬಾಧೆಗೆ ಔಷಧನು ನೀನೇ. ನಮ್ಮ ಸಾರಿ ಈ ಮಾತು ಹಲವಾರು ಸರಿ ಹೇಳ್ತಾ ಇರ್ತಾರೆ. ನಾನು ಯಾರಲಿಂದ ಇದನ್ನು ಕೇಳಿದ್ದೇನೋ ಅದನ್ನು ಹೇಳೋದು ನನಗೆ ಅಭ್ಯಾಸ. ಈ ದಾವ ನಿನ್ನ ಕರದಿ ಇಪ್ಪ ಕಲಶ ಶುದ್ಧ ಎರೆದು. ಈ ಸಂದರ್ಭದಲ್ಲಿ ಈ ದಾವಕರದಲ್ಲಿ ಇಪ್ಪ ಧನ್ವಂತರಿ ದೇವರು ಅಮೃತದ ಭಾಂಡವನ್ನು ಹೊತ್ತಿರ್ತಾನೆ, ಕೈಯಲ್ಲಿ ಹೊತ್ತಿರ್ತಾನೆ. ಅದನ್ನು ಗೋಪಾಲದಾಸರು ಈ ಅಂತ ತೋರಿಸ್ತಿದ್ದಾರೆ ಅಂದರೆ ಏನಾಗಿರಬೇಕು? ಸಾಕ್ಷಾತ್ತು ಅವರ ಎದುರಿಗೆ ಧನ್ವಂತರಿ ದೇವರು ಇರಬೇಕು, ಕಾಣಿಸ್ತಾ ಇರಬೇಕು, ದರ್ಶನ ಕೊಡ್ತಾ ಇರಬೇಕು ಅಂತರ್ಥ. ಅದಕ್ಕೋಸ್ಕರ ಈ ದಾವ ನಿಲ್ಲ ಕರದಿಪ್ಪ ಕಲಶ ಶುದ್ಧೆಯರ. ಇಲ್ಲೊಂದು ಮಾತು ಬಂತು, ಇಲ್ಲಿ ಒಂದನೇ ಮಾತು, ಇನ್ನೊಂದು ಕಡೆಗೆ ಇನ್ನೊಂದು ಮಾತು ಬರ್ತದೆ. ಇಂಥ ಮಾತೆ ಏನದು? ಈ ದಾವ ನಿನ್ನ ಕರದಿ ಇಪ್ಪ ಕಲಶ ಅದರಲ್ಲಿರುವ ಸುಧೆಯರೆದು ಸಾಧುಗಳ ಸಂತೈಸುವಿ. ಏನಾಯಿತು? ಹರಿಕಥಾ ಅಮೃತ ಸಾರ ಇದೆಯಲ್ಲ, ಈ ಅಮೃತ ಇದು ಎಲ್ಲಿಂದ ಬಂತು ಅಂದರೆ ಗೋಪಾಲದಾಸರು ಧನ್ವಂತರಿ ದೇವರನ್ನು ಪ್ರಾರ್ಥನೆ ಮಾಡಿ ಅಂದು ಕೊಡಿಸಿರೋದು. ಗೋಪಾಲದಾಸರು ಇಲ್ಲೇ ಪ್ರಾರ್ಥನೆ ಮಾಡ್ತಿದ್ದಾರೆ. ಏನು? ಆ ಅಮೃತವನ್ನು ಇವರಿಗೊಂದಷ್ಟು ಕೊಟ್ಟರೆ ಏನಾಗ್ತದೆ? ನೀನು ಕೊಡುವುದರ ಮೂಲಕ ನಂತರ ಕಾಲದಲ್ಲಿ ಇವರಿಂದ ಹರಿಕಥಾಮೃತ ಸಾರ, ನಿನ್ನ ಕಥಾಮೃತ ಸಾರವನ್ನು ಸೃಷ್ಟಿ ಮಾಡಿಸುವುದರ ಮೂಲಕ ಸಾಧುಗಳ ಸಂತೈಸುವಿ.
ಮುಂದೆ ಇವತ್ತು ಹರಿಕಥಾಮೃತ ಸಾರವನ್ನು ಎಲ್ಲರ ಕೈಯಲ್ಲಿ ಹಿಡ್ಕೊಂಡು ಆನಂದ ಪಡ್ತಿದ್ದೀವಿ ಅಂತಂದರೆ ಕಾರಣ ಏನು? ಅಂದು ಭಗವಂತ ಧನ್ವಂತರಿ ರೂಪದಲ್ಲಿ ಬಂದು ಅವನಿಗೆ ಯಾರು ಶ್ರೀನಿವಾಸ ಆಚಾರ್ಯರಿಗೆ ಸುರಿದಂಥ, ಗೋಪಾಲದಾಸರ ಪ್ರಾರ್ಥನೆಯ ಮೇರೆಗೆ ಸುರಿದಂಥ ಕಲಶದ ಸುಧೆ. ಮೋದ ಬಡಿಸುವಿ ನಿನ್ನ ಸಾಧಿಸುವವರಿಗೆ ಶುಭೋದಯಗಳ ಇವಿ ಆಧರಿಸಿ ಇವಗೆ ತವ ಪಾದ ಧ್ಯಾನವನಿತ್ತು ಸಾಧುಗಳೊಳು ನಿಲ್ಲಿಸಿ ಮೋದ ಕೊಡು ಸತತ ಎನ್ನ ಬಿಲ್ಲಪ. ಇಲ್ಲಿ ಇನ್ನೊಂದು ಅದ್ಭುತವಾದ ಮಾತು ಗೋಪಾಲದಾಸರು ಹೇಳ್ತಾರೆ. ನಿನ್ನವರಲ್ಲಿ ಇವಗೆ ಇನ್ನು ರತಿಯನೆ ಕಂಡು ನಿನ್ನವನೆಂದು ಅರಿದು ನಿನ್ನ ಪ್ರಾರ್ಥಿಸಿದ. ಇವ್ರ ಗುರುಗಳ ಪದ್ಧತಿ ಇದು. ಅವ್ರ ಗುರುಗಳು ಇದರಂತೆ ಹೇಳಿದರು, ಇವರು ಕೂಡ ಅದರಂತೆ ಹೇಳ್ತಾರೆ. ಇಲ್ಲಿ ಎರಡು ಬಗೆ. ಹೇಗೆ? ಒಂದು ತಮ್ಮದು, ಒಂದು ಭಗವಂತನದು. ನಿನ್ನವರಲ್ಲಿ ಇವಗೆ ಇನ್ನು ರತಿಯನು ಕಂಡು. ನಿನ್ನವರು ಅಂದರೆ ಯಾರು? ವಿಜಯದಾಸರು ಅಂತ ಅರ್ಥ. ವಿಜಯದಾಸರಲ್ಲಿ ಇನ್ನೂ ರತಿ ಇದೆ, ಅದನ್ನು ನಾನು ನೋಡಿದ್ದೀನಿ. ನಮ್ಮ ಗುರುಗಳ ಬಗ್ಗೆ ಹಿಂದೆಲ್ಲ ಹೀನಾಯಮಾನವಾಗಿ ವ್ಯವಹಾರ ಮಾಡಿದ್ರಲ್ಲ, ಅದಿಲ್ಲ, ರತಿ ಉಂಟಾಗಿದೆ ಅನ್ನೋದನ್ನು ನಾನು ಕಂಡು ನಿನ್ನವನೆಂದು ಅರಿದು ಇವನು ನಿನ್ನ ಭಕ್ತ ಅನ್ನೋದನ್ನು ತಿಳಿದು ನಿನ್ನನ್ನು ಪ್ರಾರ್ಥಿಸಿದೆ ಅನ್ಯರಿಗೆ ಆಲ್ಪರಿಯೇ ಎನ್ನ ಪಾಲಿಸುವ ದೊರೆಯೇ ಎನ್ನ ಮಾತಲ್ಲವಿದು ಎನ್ನ ಪೆರಿಯರ ಮಾತು. ಇದು ನಾನು ಹೇಳ್ತಾ ಇಲ್ಲ ಸ್ವಾಮಿ, ನಮ್ಮ ಗುರುಗಳು ವಿಜಯ ಗುರುಗಳು ಹೇಳ್ತಿದ್ದಾರೆ. ಅವರು ಅಂತರ್ಯಾಮಿಗಳಾದಂಥ ಇಡೀ ಪರಂಪರೆ ಏನಿದೆ ಮಧ್ವರಾಯರಿಂದ ಎಲ್ಲರೂ ಹೇಳುವ ಮಾತಿದು. ಮನ್ನಿಸಬೇಕು ಕರುಣಿ ಅನ್ನಂಥ ಗುಣಪೂರ್ಣ ಗೋಪಾಲ ವಿಠಲ ಇನ್ನದನೆ ಲಾಲಿಸುವುದು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದೆ. ಅದರಂತೆ ಆ ಉದರ ಶೂಲೆ ನಿವಾರಣೆ ಆಯಿತು. ಆ ನಂತರ ಕಾಲದಲ್ಲಿ ಅವರಿಗೆ ಜಗನ್ನಾಥದಾಸರು ಎನ್ನುವ ಬಿರುದು. ಈ ಸಂದರ್ಭದಲ್ಲಿ ಭಗವಂತನಿಗೆ ನಿವೇದನ ಮಾಡಿದಂಥ ರೊಟ್ಟಿ, ಜೋಳದ ರೊಟ್ಟಿ ಇತ್ತಲ್ಲ, 2 ರೊಟ್ಟಿ, ಆ ರೊಟ್ಟಿಗಳಲ್ಲಿ ತಮ್ಮ 40 ವರ್ಷದ ಆಯುಷ್ಯವನ್ನು ಗೋಪಾಲದಾಸರು ಜಗನ್ನಾಥದಾಸರಿಗೆ ದಾನ ಮಾಡಿದ್ದಾರೆ ಅಂತ ಹೇಳಿ. ಲೋಕದಲ್ಲಿ ತಮ್ಮ ಆಯುಷ್ಯವನ್ನು ಯಾರು ಮಾಡ್ತಾರೆ? ಹಿಂದಿನ ಕಾಲದಲ್ಲಿ ಪುರಾಣಗಳಲ್ಲೇ ಬಂದಿದೆ. ಯಯಾತಿಯ ವಿಷಯ ಬಂದಾಗ ಶರ್ಮಿಷ್ಠೆಗೆ 4 ಮಂದಿ ಮಕ್ಕಳು ಹುಟ್ಟಿದಾಗ ತನ್ನ ತಂದೆಯಲ್ಲಿ ಕೊಟ್ಟ ಮಾತನ್ನು ಮೀರಿ ಶರ್ಮಿಷ್ಠೆಯೊಡನೆ ಬೆರೆತಿದ್ದಾನೆ ಎನ್ನುವ ಕಾರಣದಿಂದ ದೇವಯಾನಿ ಸಿಟ್ಟಾಗಿ ಅವರ ಅಪ್ಪನಿಗೆ ಹೇಳಿದಾಗ ತನ್ನ ಮಗಳ ವಿಷಯದಲ್ಲಿ ಈ ತಪ್ಪು ನಡೆದಿದೆ ಎನ್ನುವುದಕ್ಕಾಗಿ ಆಚಾರ್ಯ ಶುಕ್ರರು ಈತನನ್ನು ಶಾಪಗೈದಾಗ, ವೃದ್ಧಾಪ್ಯ ಸಂಪ್ರಾಪ್ತವಾದಾಗ ಮತ್ತೆ ಹೋಗಿ ಒಂದು ಉಪಾಯವನ್ನು ಹೂಡಿ, ಯಯಾತಿ ಮಾತು ಬಹಳ ಟೆಕ್ನಿಕಲ್, ನಿನ್ನ ಮಗಳಾದ ದೇವಯಾನಿಯಲ್ಲಿ ಇನ್ನೂ ನಾನು ಆನಂದ ಅನುಭವಿಸಬೇಕೆನ್ನುವುದಿದೆ, ಆದ ಕಾರಣ ನನಗೆ ವಹಿಸಬೇಕು ಅಂತ ಕೇಳಿದಾಗ ನಿನ್ನ ಈ ವೃದ್ಧಾಪ್ಯವನ್ನು ಯಾರಾದರೂ ತೊಗೊಳ್ಳೋಗಿದ್ರೆ ತೊಗೊಳ್ಳಿ, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ಮಕ್ಕಳನ್ನು ಕೇಳಿದಾಗ 3 ಮಂದಿ ಮಕ್ಕಳು ತೊಗೊಳ್ಳೋದಲ್ಲ, ಈ ಪೂರ್ವ ಅನ್ನುವನು ಮಾತ್ರ ಒಪ್ಪಿಕೊಂಡು ತಂದೆಗೆ ತನ್ನ ವಯಸ್ಸನ್ನು ಕೊಡ್ತಾನೆ ಅಂತ ಅದರಲ್ಲಿ ಕಥೆ ಬರುತ್ತೆ. ಅದರಂತೆ ಕೊಟ್ಟವರಿದ್ದಾರೆ. ಆದರೆ ಸಾಧನ ಎಷ್ಟಿದೆ, ಇನ್ನು ಎಷ್ಟು ಮಾಡಬೇಕಾಗಿದೆ ಅಂತ ಗೊತ್ತಿಲ್ಲದಂಥ ರೀತಿಯಲ್ಲಿ ಗೋಪಾಲದಾಸರ ಜೀವನದಲ್ಲಿ ಅಷ್ಟು ವೈರಾಗ್ಯ ಯಾಕೆ ಬಂತು ಅನ್ನೋದನ್ನು ನಾವು ಊಹೆ ಮಾಡಬೇಕಾದ್ರೆ 40 ವರ್ಷ ಮೈನಸ್ ಆಯ್ತಲ್ಲ. ಅವರ ಸಾಧನೆಯ ಕಾಲ 40 ವರ್ಷ ಕಡಿಮೆ ಆಯಿತು. ಅದು ಕಾರಣ ಇದ್ದ ಸಮಯದಲ್ಲೇ ತೀವ್ರವಾದಂಥ ವೈರಾಗ್ಯವನ್ನು ಹೂಡಿ ಅವರು ತಮ್ಮ ಸಾಧನೆಯ ಕೊನೆಯನ್ನು ಕಂಡರು ಗೋಪಾಲದಾಸರು ಅಂತ ಹೇಳಬೇಕಾಗಿ ಬರುತ್ತೆ. ಅವರ ವೈರಾಗ್ಯದ ರೀತಿ ಎಂತಹದು ಅನ್ನೋದು ಹಿಂದೆ ಸತ್ಯನಾರಾಯಣ ಆಚಾರ್ಯರ ಮಾತಿನಲ್ಲಿ ಕೇಳಿದ್ದೇವೆ. ಅದರಂತೆ ಪೂಜ್ಯರಾದಂಥ ನಮ್ಮ ಭಂಡಾರಿಕೇರಿ ಶ್ರೀಗಳವರ ಮುಖಾಂತರ ಕೂಡ ಕೇಳಿದ್ದೇವಾದ ಕಾರಣ ಅದನ್ನು ಕುರಿತು ನಾನು ವಿವರಣೆ ಮಾಡಬೇಕಾದ ಅಗತ್ಯ ಇಲ್ಲ. ಅಂಥ ಉತ್ತಮೋತ್ತಮವಾದಂಥ ವೈರಾಗ್ಯದಲ್ಲಿ
ಜೀವನ ಮಾಡಿದಂಥವರು. ಒಂದೇ ವಿಷಯ ಟೈಮ್ ಆಯ್ತೇನಪ್ಪ, ಆಗೈತ್ಯಾ? ಸರಿ, ನಮ್ಮ ಗುರುಗಳೇ ಹೇಳಿದ ಮಾತು ಒಂದು ಒಪ್ಪಿಸಿಬಿಟ್ಟು ಒಂದೇ ನಿಮಿಷದಲ್ಲಿ ಮುಗಿಸಿಬಿಡ್ತೀನಿ. ವಿಜಯದಾಸರು ಹಿಂದೆ ಏನೂ ಇಲ್ದೋರು, ಆದರೆ ಎಲ್ಲ ಬಂತು. ಅವ್ರು ಮಾಡೋರಂತೆ. ಏನದು? ಏನಾದರೂ ಯಾರೋ ಪಲ್ಲಕ್ಕಿ ತಂದರು ಅಂತ ಇಟ್ಕೊಳ್ರಿ. ಭಾಗಣ್ಣ ಸ್ವಲ್ಪ ಪಲ್ಲಕ್ಕಿ ಹತ್ತಪ್ಪ. ಆಗಲೇ ಗುರುಗಳೇ. ಕುದುರೆ ತಂದರು ಯಾರೋ, ಭಾಗಣ್ಣ ಕುದುರೆ ಹತ್ತಪ್ಪ. ಆಗಲೇ ಗುರುಗಳೇ. ಪುರಂದರದಾಸರು ಇದ್ದದ್ದನ್ನು ಬಿಟ್ಟುಬಿಟ್ರು, ಸ್ವಯಂ ಬಿಟ್ಟುಬಿಟ್ರು ಭಗವಂತನ ಪ್ರೇರಣೆಯಿಂದ. ಆಯಿತಾ? ಕನಕದಾಸರು ಅಂಥ ಸಮಯ ಒದಗಿ ಬಂತು, ಇದ್ದು ಪ್ರಯೋಜನ ಇಲ್ಲಪ್ಪ, ಇವ್ಯಾವು ಕಾಪಾಡೋದಿಲ್ಲ ಅನ್ನೋ ತತ್ವ ತಿಳಿದು ಬಂತು, ಬಿಟ್ಟುಬಿಟ್ರು. ವಿಜಯದಾಸರು ಏನೂ ಇದ್ದಿಲ್ಲ, ಎಲ್ಲ ಬಂತು. ಬಂದರೆ ಬಲು ಕಷ್ಟ ನೋಡ್ರಿ. ಆದರೂ ಎಲ್ಲ ಇದ್ದರೂ ಏನಿಲ್ಲದವರಂತೆ ಪದ್ಮ ಪತ್ರಮಿವಾಂಭಸ ಪದ್ಮ ಪತ್ರಂ ಇವ ಅಂಬಸಿ ಅಂದಂತೆ ಅಂಟಿ ಮುಟ್ಟದಂತೆ ವಿಜಯದಾಸರು ಇದ್ದು ಗೋಪಾಲದಾಸರಿಗೆ ಎಲ್ಲ ಅನುಭವಿಸುವಂಥ ಕೊಟ್ಟರೆ ಇವರಿಗೆ ಇನ್ನೂ ಭಯಂಕರವಾದ ಪರೀಕ್ಷೆ ನೋಡಿ. ಅವರು ಕೂಡ ಅದರಲ್ಲಿ ಇದ್ರೂ ಅದರಲ್ಲಿ ನಾನು ನಮ್ಮ ಗುರುಗಳು ಹೇಳಿದ್ದಾರೆ ಕೂತಿದ್ದೀನಷ್ಟೇ, ಇದರಲ್ಲಿ ನನ್ನದನ್ನೋದೇನೂ ಇಲ್ಲ ಎನ್ನುವ ರೀತಿಯಲ್ಲಿ ನಿರೀಹರಾಗಿ ಅವನ್ನೆಲ್ಲ ಸ್ವೀಕಾರ ಮಾಡ್ತಿದ್ದರಂತೆ ಅಂತ ಹೇಳ್ತಾರೆ. ಅದರಲ್ಲಿದ್ದು ಅಂಟಿ ಮುಟ್ಟದಂತೆ ಇರೋದು ಅನ್ನೋ ಭಯಂಕರವಾದಂಥ ಬಹಳ ಕಷ್ಟವಾದಂಥ ಸಾಧನೆಯನ್ನು, ವೈರಾಗ್ಯದ ರೀತಿಯನ್ನು ತಮ್ಮ ಜೀವನದ ಇಡೀ ತೋರಿಸಿ ಮಾರ್ಗದರ್ಶಕರಾಗಿ ಹೋದಂಥವರು ಪೂಜ್ಯ ಸ್ಮೃತಸ್ಮರಣೀಯರು, ನಿತ್ಯ ಸ್ಮರಣೀಯರಾದಂಥ ಗೋಪಾಲದಾಸರು ಅಂತ ಹೇಳ್ತಾ, ನಾನು ಗುರುಗಳ ಮುಂದೆ ದಡ್ರಿಗೆ ಧೈರ್ಯ ಜಾಸ್ತಿ ಅಂತ ಒಂದು ಮಾತಿದೆ. ನಾನೇನಂತ ಮಹಾಜ್ಞಾನಿ ಅಲ್ಲದೆ ಹೋದ್ರೂ ನನ್ನಲ್ಲಿರೋದು ಒಂದೇ ದಡ್ಡತನ. ಅದಕ್ಕೆ ಲಕ್ಷಣ ಏನಂದರೆ ಧೈರ್ಯ. ಕಾರಣ ಮೂವರು ಗುರುಗಳ ಮುಂದೆ ಮಾತಾಡ್ತಕ್ಕಂಥ ಯೋಗ್ಯತೆನಲ್ಲಿ ಎಳ್ಳಷ್ಟು ಇಲ್ಲ ಎಂಬುದು ಅದು ಸಂಪೂರ್ಣ ಗೊತ್ತು. ಆದರೆ ಏನೋ ಒಂದು ನುಡಿಬೇಕು, ನುಡಿದಿದ್ದೇನೆ ಗುರುಗಳ ಆಶೀರ್ವಾದದಿಂದ, ಗುರುಗಳ ಅನುಗ್ರಹ ದೃಷ್ಟಿಯ ಪಾತದ ಮಹಿಮೆಯಿಂದ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಪೂಜ್ಯ ಸ್ಮೃತಸ್ಮರಣೀಯರಾದ ನಮ್ಮ ವಿದ್ಯಾಮಾನ್ಯ ತೀರ್ಥರ ಅಂತರ್ಯಾಮಿಯಾದಂಥ ಭಾರತೀಯರನ್ನು ಮುಖ್ಯ ಪ್ರಾಣಾಂತರಾದಂಥ ಆ ಶ್ರೀರಾಮನಿಗೆ ಅಭಿನ್ನರಾದಂಥ ಉಡುಪಿ ಕೃಷ್ಣನಿಗೆ ಪಾದಕ್ಕೆ ಸಮರ್ಪಣೆ ಮಾಡ್ತಾ ನನ್ನ ಮಾತು